ನಮಸ್ಕಾರ, ನಾನು ಪ್ರೀತಿಯ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಪ್ರಕಾಶ್ ಟಾಕ್ಸ್. ಇವತ್ತು ಒಂದು ಬ್ಯಾಟ್ರಿ ಚಾರ್ಜರ್ನ ಅಲೈನ್ಮೆಂಟ್ ಮಾಡ್ತಾಯಿರಿ. ಲೇಬರ್ಸ್ ಬಂದಿದ್ದಾರೆ, ವೆಲ್ಡಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಮತ್ತು ನಮ್ಮ ವಾ ಬರೀ ಮೆಕ್ಯಾನಿಕ್ ಆಯ್ತಾ? ಬೇಬಿ ಬೆಟ್ಟಹಳ್ಳಿ ಎಲ್ಲ ಮುಗಿಸ್ಕೊಟ್ರ? ಚಾರ್ಜ್ ಎಲ್ಲ ಆಯ್ತಾ? ಎಂಥ ದೋಖೆಬಾಜಿ ಅಂದರೆ ಇವ್ರನ್ನೆಲ್ಲ ಯಾರು ನಂಬೇಡ್ರಿ. ಕಳ್ರು ಏಕ್ ನಂಬರ್ 1 ಚೋರ್ ಇವರು ಅಲ್ಲ. ವಿಡಿಯೋನೇ ಮಾಡ್ಕೊಂತ ಇದೀನಿ, ಯೂಟ್ಯೂಬಲ್ಲಿ ಬರ್ತೀರಾ ತಗೊಳ್ಳಿ, ನಿಮ್ಮ ಬಗ್ಗೆ ಎಲ್ಲರಿಗೂ ಗೊತ್ತಾಗಲಿ. ಆಯ್ತಾ ಎಲ್ಲ ಕೆಲಸ? ಇಲ್ಲಿ ಯಾವಾಗ ಮಾಡ್ತೀರಾ? ಇಲ್ಲಿ ಯಾವ್ದೈತೆ? ಹೌದಾ, ಯಾವ್ದಾಯ್ತಾ? ಎಷ್ಟು ಕೆಲಸ ಬಾಕಿ ಐತೆ ಗೊತ್ತಾ ನಿಮ್ದು? ಸರಿ ಬರ್ತೀವಿ ಅಂದ್ರಲ್ಲ. ಸರಿ, ಬ್ಯಾಟ್ರಿ ಚಾರ್ಜರ್ನ ಇಲ್ಲಿ ಅಲೈನ್ಮೆಂಟ್ ಮಾಡಕ್ಕೆ ಕೂರಿಸ್ತಾ ಇರಿ. ಲೇಬರ್ ವೆಲ್ಡಿಂಗ್ ಮಾಡ್ತಿದ್ದಾರೆ. ನಮ್ಮ ಗಂಗಣ್ಣ ಏನು ಮಾಡ್ತಾನೆ? ಎಲ್ಲಿದೆ ಇದು? ಗಂಗಣ್ಣನ ಬ್ಯಾಗು. ನಮ್ಮ ಸೈಟಲ್ಲಿರೋ ವಸ್ತು ಎಲ್ಲ ಇಲ್ಲಿ ಐತೆ ಬ್ಯಾಗಲ್ಲಿ. ಅಣ್ಣ ಇದು ನಮ್ಮದೇ ತಾನೇ? ಆ್ಯಂಗಲ್ ಎಲ್ಲ ವೆಲ್ಡ್ ಆಯಿತು. ನೆಕ್ಸ್ಟ್ ಈ ಮಿಷಿನ್ನ ಇಲ್ಲಿ ಅಲೈನ್ ಮಾಡಿ ಕೂರಿಸ್ಬೇಕು. ಇನ್ನೊಬ್ಬ ಬಂದು ಹೋಲ್ ಮಿಷಿನ್ ತೊಗೊಳಕ್ಕೆ ಹೋಗಿದ್ದಾನೆ. ಈ ಆ್ಯಂಗಲ್ ಪೀಸಸ್ ಹೋಲ್ಡ್ ಮಾಡಬೇಕು. ಇಲ್ಲಿ ಈ ಜಾಗದಲ್ಲಿ ಹೋಲ್ಡ್ ಮಾಡಬೇಕು. ಅಮ್ಮ ಗಂಗಣ್ಣ ಅಣ್ಣ, ನಿನ್ಗೆ ಯಾಕಣ್ಣ ಮೆಕ್ಯಾನಿಕ್ ಅಂತ ಹೆಸ್ರು ಬಂತು ಹೇಳೋಣ ಒಂಚೂರು. ಅಣ್ಣ, ನಿನ್ಗೆ ಯಾಕೆ ಮೆಕ್ಯಾನಿಕ್ ಅಂತ ಹೆಸ್ರು ಬಂತು ಹೇಳು. ಮೆಕ್ಯಾನಿಕ್ ಅಂತ ಯಾಕೆ ಕರೀತಾರೆ? ಬೇರೆ ಹೆಸರು ಯಾರು ಕರೆಯಲ್ಲ. ಎಲೆಕ್ಟ್ರಿಕ್, ರಿಪೇರಿ, ಕರೆಂಟ್ ರಿಪೇರಿ ಎಲ್ಲ ಮಾಡಿದ್ರೆ ಹಂಗಾಗಿ ಮೆಕ್ಯಾನಿಕ್. ಏನಪ್ಪ ಮೆಕ್ಯಾನಿಕ್ ಅಂತ ಕರೀತಾರೆ. ಅಂತವರಿಗೆ ಮೆಕ್ಯಾನಿಕ್. ಓ ಸರಿ, ಮೆಕ್ಯಾನಿಕ್ ಅದೇ ಎಲ್ಲ ಕಡೆ ಪಂಪ್ ಸೆಟ್ ಹಾಕೋದು, ಮೋಟ್ರ್ ಬಿಡೋದು, ಆ ಕೆಲಸ ಮಾಡ್ತಾರೆ. ಹಂಗಾಗಿ ಮೆಕ್ಯಾನಿಕ್ ನೋಡಿ ಹೆಂಗೆ ನೋಡ್ತಾವ್ರೆ. ಗಂಗಣ್ಣ ಏನು ಮಾಡ್ತೀರಾ? ಮಿಷಿನ್ ರಿಪೇರಿ ಮಾಡ್ತಾರೆ. ಮಿಷಿನ್ ರಿಪೇರಿ. ಓ, ಇದಕ್ಕೆ ಅಲ್ಲ, ಇವಾಗ ಇದಕ್ಕೆ ಕೊಡ್ಬೇಕಲ್ಲ ನಾವು ಲೈನು. 3 ಫೇಸ್ ಲೈನ್ ಕೊಡ್ಬೇಕಂತ 2 ಫೇಸ್ ಕೊಡ್ಬೇಕಂತ? ಇದರಲ್ಲೇ 3 ಕಾಮನ್ ಮಾಡ್ತೀನಿ. ಅದು ಮಾಡಿದ್ರಲ್ಲ ಮೈಸೂರಲ್ಲಿ. ನಿಮ್ಮ ಮೈಸೂರಲ್ಲಿ ಮಾಡ್ದಂಗೆ ಮಾಡಿ ಮಾಡಬೇಕು. ಎಲ್ಲಿ ಲೂಪ್ ಕಂಡಕ್ಟ್ ಮಾಡಿರ್ತಾರೆ. ಕೆಲಸ ಸರಿಯಾಗಿ ಮಾಡಿರಲ್ಲ, ಅವೆಲ್ಲ ಫುಲ್ ಟೈಟ್ ಮಾಡಬೇಕು. ಅಂದ್ರೆ ನಿಮ್ಮ ಪ್ರಕಾರ ನನ್ನ ಸೈಟಲ್ಲಿ ನಾನೆಲ್ಲ ಲೂಸ್ ಕನೆಕ್ಷನ್ ಕೊಟ್ಟಿರ್ತೀನಿ. ಮಾಡಿರ್ತಾರೆ. ನಾವು ಡಿಪಾರ್ಟ್ಮೆಂಟ್ ನಲ್ಲಿ ಬಂದ ಮೇಲೆ ನೋಡಿದ್ರೆ ಪರವಾಗಿಲ್ಲ, ಓಕೆ ಅವರು ಚೆನ್ನಾಗಿ ಮಾಡಿದ್ದಾರೆ, ಮಟ್ಟಿಗೆ ಇರಬೇಕು. ಸರಿ, ನೀವು ಹೆಂಗೆ ಹೇಳ್ತೀರಾ ಹಂಗೆ. ನಮ್ಮ ಸೈಟಲ್ಲಿ ಹಂಗೇನೇ ಇಲ್ಲ ಬಿಡಿ, ಸುಮ್ಮನೆ ಡೌ ಮಾಡೋದು. ನೋಡಿ ನಮ್ಮ ಗಂಗಣ್ಣಂಗೆ ಎಷ್ಟು ಧೈರ್ಯ ಅಂದರೆ, ಲೈವಲ್ಲಿದೆ ವೈಯರು, ಲೈವಲ್ಲಿರೋ ವೈಯರ್ ಜೊತೆನೇ ಆಟ ಆಡ್ತಾರೆ. ಅದಕ್ಕೆ ಅವ್ರು ನಮ್ಮ ಮೆಕ್ಯಾನಿಕ್ ಅಂತ ಕರೆಯೋದು ಅಲ್ಲಣ್ಣ? ಏನಣ್ಣ? ನಿಮಗೂ ಭಯ ಆಗುತ್ತಾ? ಏನಣ್ಣ, ನಿಮಗೂ ಭಯ ಆಗುತ್ತಾ? ಅವ್ರಿಗೂ ಭಯ ಆಗುತ್ತಂತ ನಮಗೂ ಇವಾಗೆ ಗೊತ್ತಾಗಿದೆ. रुको बा, वेल्डिंग मत कर, इधर जॉइंट मार रहा है, वो चला जाएगा. ಸ್ವಿಚ್ ಗೇರ್ ತೋರಿಸೇ ಇಲ್ಲ ನೋಡಿ ಒಳಗಡೆ ಹೆಂಗಿರುತ್ತೆ. ಅಣ್ಣ 1 ಸೆಕೆಂಡ್ ಸಾಕಲ್ಲ ಎಗ್ರಕ್ಕೆ. ಹಿಂಗೆಲ್ಲ ಚೆಕ್ ಮಾಡಿರ್ತಾರೆ. ಇದೆಲ್ಲ ಫೀಡರ್ಸು. ಫೀಡರ್ಸ್ ಅಂದರೆ ಏನು ಅಂದರೆ, ಒಂದೊಂದು ಊರಿಗೆ ಒಂದೊಂದು ಫೀಡರ್ ಕೊಟ್ಟಿರ್ತಾರೆ. ಒಂದು ಊರಲ್ಲಿ ಏನೋ ಕರೆಂಟ್ ಹೋಯ್ತು ಅಂದರೆ ಈ ಫೀಡರ್ಸಲ್ಲಿ ಚೆಕ್ ಮಾಡಿ ಇದು ಮಾಡೋದು. ಬನ್ನಿ ಮುಂದೆ ತೋರಿಸ್ತೀನಿ ನಿಮಗೆ. ಮುಂದೆ ಹಿಂಗಿರುತ್ತೆ, ಈ ಥರ ಇರುತ್ತೆ. ಯಾರೋ ಓಪನ್ ಇದ್ದರೆ ತೋರಿಸ್ಬೋದು. ನೋಡಿ, ಒಂದೊಂದು ಊರಿಗೆ ಇಲ್ಲಿ ಹೆಸರು ಹಾಕ್ತಾರೆ, ಊರಿನ ಹೆಸರು ಇಲ್ಲಿ ಹಾಕ್ತಾರೆ. ಇಲ್ಲಿ ಹಾಕಿ ಇಲ್ಲಿ ಚೆಕ್ ಮಾಡ್ತಾರೆ. ಸೊ ನಮಗೆ 12 ಫೀಡರ್ಸ್ ಇದೆ. ಕೆಪಾಸಿಟರ್ ಬ್ಯಾಂಕ್ 2 ಇದೆ, ಅಲ್ಲಿ ಮುಂದೆ ಒಂದಿದೆ, ಇಲ್ಲೊಂದಿದೆ. ಸೊ ಇಲ್ಲಿ ಚೆಕ್ ಮಾಡ್ತಾರೆ. DC ಫೇಲ್ ಆಗಿರ್ಬೋದು, ಎಲ್ಲ ವೋಲ್ಟೇಜ್ ಚೆಕ್ಕು, ಓವರ್ ಕರೆಂಟು ಎಲ್ಲ ಇರುತ್ತೆ ಇಲ್ಲಿ. ಸೊ ಇದೇ ಗ್ಯಾಸ್ ಫಿಲ್ ಮಾಡೋಕ್ಕೆ ಬರ್ತಿರೋದು ಬ್ರೇಕರ್ಗೆ, SF6. ನಾವೆಲ್ಲ ಕೆಮಿಸ್ಟ್ರಿ ಓದ್ಬೇಕಾದ್ರೆ ಇದು ಏನಕ್ಕಪ್ಪ ಯೂಸೇ ಆಗಲ್ಲ ಅಂದ್ಕೊಳ್ತೀವಿ. ಬಟ್ ಪ್ರಾಕ್ಟಿಕಲಿ ನೋಡೋಕೆ ಹೋದರೆ
ನಿಜ ಜೀವನದಲ್ಲಿ ಯಾರೇ ನಮ್ಮ ಫೀಲ್ಡ್ ಅಂತ ಚೂಸ್ ಮಾಡಿಕೊಂಡ್ರೆ ಇಲ್ಲ ಅದೇ ಫೀಲ್ಡ್ಗೆ ನಾವು ಹೋದರೆ ಅವ್ರಿಗೆ ಗೊತ್ತಾಗುತ್ತೆ. ನೋಡಿ ನಮ್ಮ ಗಂಗಣ್ಣ ಇನ್ಸ್ಪೆಕ್ಷನ್ ಮಾಡ್ತಾವ್ರೆ. ಇವತ್ತು ಅವರು 1 ಹಂಗೆ ಬರ್ತೀನಿ ಅಂದಿದ್ದಾರೆ. ಅವ್ರು ಬಂದಾಗ ಪ್ರಾಸೆಸ್ಸಿನ ವೀಡಿಯೋ ಇವತ್ತು ಸಿಗುತ್ತೆ ನಮಗೆ, ಹೆಂಗೆ ಗ್ಯಾಸ್ ಫಿಲ್ ಮಾಡ್ತಾರಂತೆ. ಆದಷ್ಟು ಬೈಟ್ಸ್ ಹಾಕಕ್ಕೆ ಟ್ರೈ ಮಾಡ್ತೀನಿ, ಪೂರ್ತಿ ವೀಡಿಯೋ ಮಾಡೋಕ್ಕಾಗಲ್ಲ. ನೋಡೋಣ, ಉದ್ದಾಡೋದು ಹೆವಿ ಕಷ್ಟ ಆಗೋರು. ಇವ್ರಿಗೆ ನಮ್ಮ ಭಾಷೆ ಅರ್ಥ ಆಗಲ್ಲ. ನಾವು ಎಷ್ಟು ಹಿಂದಿಲಿ ಮಾತಾಡಿದ್ರೂ ಅವ್ರಿಗೆ ಅರ್ಥ ಆಗಲ್ಲ, ಯಾಕಂದರೆ ಅವ್ರಿಗೆ ಹಿಂದಿ ಸರಿಯಾಗಿ ಬರೋಲ್ಲ. ನಮ್ಮ ಗಂಗಣ್ಣ ಎಲ್ಲ ಮಾಡ್ತಿದ್ದಾರೆ. ಅವ್ರದ್ದೇ ವೈರಿಂಗ್ ಇರೋದು. ಇವಾಗ AC ಸಪ್ಲೈ ಕೊಡ್ಬೇಕು ಹಾಯ್ ಅಂತ ಹೇಳ್ತೀಯಾರ ನೋಡಿ. ಸರಿ, ಬಾಯ್ ಬರೀ ಇದನ್ನೇ ಹೇಳ್ಕೊಂಡು ಕೂತ್ಕೊಳ್ರಿ. ಬನ್ನಿ ಕಲ್ಚಾಪುರ ಸೈಡ್ಗೆ ಹೋಗ್ಬೇಕು. ನಾನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಇಡ್ಲಿ ಹಂಗೆ ಇದೆ, ತಿನ್ಬಿಟ್ಟು ಕಲ್ಚಾಪುರ ಸೈಡ್ಗೆ ಹೋಗೋಣ ಬನ್ನಿ. ಬ್ಯಾಟ್ರಿ ಚಾರ್ಜರ್ ಅಲೈನ್ಮೆಂಟ್ ಆಯಿತು, ರಾಡು ವೆಲ್ಡಿಂಗ್ ಆಯಿತು. ಸೊ ಮಿಷಿನ್ ಕೂರಿಸಿದ್ದೀವಿ. ಗ್ಯಾಸ್ ತೊಗೊಂಡು ಹೋಗ್ತಾಯಿರಿ. ಕಲ್ಚಾಪುರಕ್ಕೆ ಹೋಗ್ಬೇಕು. ಅವರಿಬ್ಬರು ಅಲ್ಲಿ ಕಾಯ್ತಿದ್ದಾರೆ, ಅವ್ರನ್ನ ಕರ್ಕೊಂಡು ಕಲ್ಚಾಪುರಕ್ಕೆ ಹೋಗೋಣ ಬನ್ನಿ. ಇದೇ ಕಲ್ಚಾಪುರ ಸೈಟು, ಅದೇ TB ವರ್ಕು. ಬನ್ನಿ ನೋಡೋಣ ಏನು ಮಾಡ್ತಾರೆ ಅಂತ. ಗ್ಯಾಸ್ ಫಿಲ್ಲಿಂಗ್ ಸ್ಟಾರ್ಟ್ ಮಾಡ್ತಿದ್ದಾರೆ. गैस फिलिंग ऐसे ही रहने डालते समय प्लेट रख के मैच कर. सल्फ्यूरिक SF6 ಈ ಕಡೆ ಬರಕ್ಕೆ ಯಾವುದಕ್ಕೆ ಈಗ ನೀವು ಸಪ್ಲೈ ಆನ್ ಮಾಡ್ಕೊಂಡು ಬಂದ ಹಾಗೆ ನಿಧಾನ ಏಣಿ ಹಾಕ್ಕೊಳ್ಳ. ಏಣಿ ಹಾಕಿಸ್ಲಾ ಮುಂದೆ. ಗ್ಯಾಸ್ ಫಿಲ್ ಮಾಡ್ತಿದ್ದಾರೆ ಇಲ್ಲಿ. ಅಲ್ಲಿ ಮೀಟರ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಇರ್ತಿದೆ ನೋಡಿ, ಅಲ್ಲಿ ಬರ್ತಿದೆ. पकड़ के रखो इसको, इधर इधर पकड़ो, इधर ठंडा होगा. ಗ್ಯಾಸ್ ಪ್ರೆಷರ್ ಈಗ ಎಷ್ಟಿದೆ? 6.4 ಇದೆ. ಸಾಕಲ್ಲ? ಇಲ್ಲಿ 7 ತನಕ ಹೋಗಿ ಈಗ ಎಷ್ಟು ಹೋಗಿ ಮೆಕ್ಯಾನಿಸಮ್ ಆನ್ ಆಗುತ್ತೆ. ಎಲ್ಲ ಸಪ್ಲೈ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಪುಷ್ ಬಟನ್ ಪ್ರೆಸ್ ಮಾಡು. CTD ಹೆಲ್ತಿ ಇದೆ, ಹೆಲ್ತಿ ಇದೆ. ಬ್ರೇಕರ್ ಕಮಾಂಡ್ ಕೊಡ್ತೀವಿ. ಆಂಟಿ ಪಂಪಿಂಗ್ ಟೆಸ್ಟ್, ಆಂಟಿ ಪಂಪಿಂಗ್ ಕ್ಲೋಸ್ ಇದ್ದಾಗ ಹೋಗೋದು. ಈಗ DC ಫೇಲ್ ಮಾಡ್ತೀನಿ. DC ಫೇಲ್ ಮಾಡ್ತೀನಿ. DC ಫೇಲ್ ಆದ ಬ್ರೇಕರು ಇದರಿಂದ ಟ್ರಿಪ್ ಆಗುತ್ತೆ. CTD ಫಸ್ಟ್ ಒಂದು DC ಸೋರ್ಸು, ಮಿಡಲ್ ಒಂದು ಮೋಟ್ರ್ ಸಪ್ಲೈ, ಲಾಸ್ಟ್ ಒಂದು ನಿಮ್ಮ ಸಿಂಗಲ್ ಪೀಸ್. ಓಕೆ. ಸಾಕೆಟ್ಗೆ ಇದು ಹೀಟರ್ ಆನ್ ಮಾಡಿದ್ರೆ ಹೀಟರ್ ಆನ್ ಆಗುತ್ತೆ. ಸಾಕೆಟ್ಗೆ ಲೈಟ್ಗೆ. ವೈರಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಇದಕ್ಕೂ ಕೊಟ್ಟಾಯ್ತಾ. ಇಲ್ಲೂ ವೈರಿಂಗ್ ಆಗಿದೆ, ಬ್ಯಾಕ್ ಸೈಡ ಕಂಪ್ಲೀಟ್ ವೈರಿಂಗ್ ಆಗಿದೆ. ಕಷ್ಟಪಟ್ಟು ಮಾಡಿದ್ದೀವಿ. ಇಲ್ಲಿ ಮೇನ್ಸ್ ಕೊಟ್ಟಿದ್ದೀವಿ 2 ಫೇಸ್. ಸಿಂಗಲ್ ಫೇಸಾ ಡಬಲ್ ಫೇಸಾ? ಸಿಂಗಲ್ ಫೇಸ್ ಕೊಟ್ಟಿದ್ದೀವಿ. ಎಲ್ಲ ರೆಡಿ ಆಯಿತು.
ಇವಾಗ ಅವರು ಬ್ರೇಕರ್ಗೆ ಗ್ಯಾಸ್ ಫಿಲ್ಲಿಂಗ್ ಮಾಡೋಕ್ಕೆ ಬರ್ತಾರೆ ನಮ್ಮ ಸೈಟ್ಗೆ. ಅಲ್ಲಿ ಹೋಗ್ತಿದ್ದಾರೆ. ಇದು ಗ್ಯಾಸ್ ಫಿಲ್ಲಿಂಗ್ ಎಲ್ಲ ಆಗ್ತಿದೆ. ಇಲ್ಲೂ ಯಾವುದೂ ಲೀಕೇಜ್ ಇಲ್ಲ. ಸೈಟ್ಗೆ ಅಲ್ಲಿ ರೀಡಿಂಗ್ ಗೊತ್ತಾಗ್ತಿದೆ ನಿಮಗೆ. ಫುಲ್ ಆನ್ ಮಾಡಿ ನೋಡಿ ಊಟ ಮಾಡೋಕ್ಕಿಲ್ಲ ಹಿಡ್ಕೊಂಡು ಎಷ್ಟಿದೆ ಗೊತ್ತಾಗ್ತಿದೆಯಾ? ಇದೀಗ ಝೂಮ್ ಮಾಡ್ತೀನಿ. ನೋಡಿ ಟಾಪ್ ಹೋಗ್ತಾನೆ ಇದೆ. ಗಾಡೆಲ್ಲ 2 ಹಾಕೋರ. ಎರಡು ಗ್ಯಾಸ್ ಫಿಲ್ ಆಗಿದೆ. ಇದೊಂದು ಬ್ರೇಕರ್ ಇದೆ ಮತ್ತು ಅದೊಂದು ಬ್ರೇಕರು, ಎರಡು ಗ್ಯಾಸ್ ಫಿಲಪ್ ಆಗಿದೆ. ನೋಡೋಣ, ಅಲ್ಲಿ ಕರೆಂಟ್ ಚಾರ್ಜ್ ಕೂಡ ಗಂಗಣ್ಣ ಹೋಗ್ತಿದ್ದಾರೆ. ಮೇನ್ ಸಾಪ್ ಇದಲ್ಲ ಇದೆ ಡಿ ಸಿ ಫೇಲ್. ಎಲ್ಲ ಆನ್ ಆಯಿತು. ಇದು ಆನ್ ಆಯಿತು, ಇದು ಆನ್ ಆಯಿತು, ಇದು ಆನ್ ಆಯಿತು, ಇದು ಆನ್ ಆಯಿತು. ಇದರ ಎಕ್ಸ್ಪ್ಲನೇಷನ್ ಆಮೇಲೆ ಕೊಡ್ತೀನಿ ನಾನು. ಇವಾಗ ಬ್ರೇಕರ್ ಹತ್ರ ಹೋಗೋಣ ಬನ್ನಿ. ಇದು ಕಷ್ಟಪಡ್ತೀರ ಬ್ರೇಕರ್ ಹತ್ರ. ಸರ್ ಹಾಂ ಹಾಕ್ಸ್ತೀರಿ. ಧೀರೆ ಧೀರೆ ಧೀರೆ. ನಾವು ಒದ್ದಾಡಿ ತೆಗೆಯೋದು ಹಾಂ ಸರ್ ಮಾಡಿ. ಇವತ್ತು ನೀವೇ ನೋಡಿದ್ರಲ್ಲ, ವಿ ಸಕ್ಸಸ್ಫುಲಿ ಕಂಪ್ಲೀಟೆಡ್ 3 ಬ್ರೇಕರ್ಸ್ ಆಫ್ SF6 ಗ್ಯಾಸ್ ಫಿಲ್ಲಿಂಗು. ತುಂಬ ಚೆನ್ನಾಗಿತ್ತು. ಇವತ್ತು ಎಂಜಾಯ್ ಮಾಡಿದೆ ನಾನಂತೂ. ವಿಡಿಯೋ ಎಷ್ಟು ಮಟ್ಟಿಗೆ ಎಂಜಾಯ್ ಮಾಡಿರ್ತೀರೋ ಗೊತ್ತಿಲ್ಲ ನೀವು. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮತ್ತು ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದು ರಿಲೇಟೆಡ್ ಆಮೇಲೆ ನಂದು ಲೋಯ್ತದ್ದು ಆದಷ್ಟು ಬೇಗ ವಿಡಿಯೋ ಬರುತ್ತೆ, ಕಾಮಿಡಿ ಕಂಟೆಂಟು. ಸೊ ಇವತ್ತಿಷ್ಟು ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ನಾನು ನಿಮ್ಮ ಪ್ರೀತಿಯ ಪ್ರಜ್ವಲ್ ಪ್ರಕಾಶ್ ಸೈನಿಂಗ್ ಆಫ್. ಶುಭರಾತ್ರಿ. ಜೈ ಭೋಲೆನಾಥ್.